ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಯಿತು. ರಿಸಲ್ಟ್ ಬಂದ ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ನಾನು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದೆ, ಬಟ್ ನನಗೆ ಸರಿಯಾಗಿ ಮಾರ್ಕ್ಸ್ ಬಂದಿಲ್ಲ ಈ ರೀತಿ ಅನ್ಸಿದ್ರೆ ಅಂತ ವಿದ್ಯಾರ್ಥಿಗಳಿಗೆ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ಅಂದ್ರೆ ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್ ಹಾಗೆ ಸ್ಕ್ಯಾನರ್ಡ್ ಕಾಪಿ, ಇದಕ್ಕೆ ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕಬೇಕು, ಈ ಎಲ್ಲ ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಬೆಂಗಳೂರಿನ ಆನೇಕಲ್ನಲ್ಲಿರುವಂತಹ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರ್ನಲ್ಲಿ ಸೆಕೆಂಡ್ PUC ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇದ್ದಾರೆ. ಸರಿನಾ? ಇದೇ ಶನಿವಾರ ಏಪ್ರಿಲ್ 13ರಂದು ಶ್ರೀ ಸಾಯಿರಾಮ್ ವಿದ್ಯಾ ಸೌರಭ ಅಂತ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಆ ಪ್ರೋಗ್ರಾಮ್ನಲ್ಲಿ ಈಗ ಸೆಕೆಂಡ್ PUC ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ KCET ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮಾಡೋದು, ಎಕ್ಸಾಮ್ ಅಲ್ಲಿ ಹೆಚ್ಚಿನ ಸ್ಕೋರ್ ಅನ್ನ ಯಾವ ರೀತಿ ಮಾಡೋದು, ನಂತರ ಮುಂದೆ ಹೈ ಪೇಯಿಂಗ್ ಜಾಬ್ಸ್ ಯಾವ್ದಿದಾವೆ, ಒಳ್ಳೆ ಕರಿಯರ್ ಆಪ್ಷನ್ಸ್ ಯಾವ್ಯಾವುದು, ಈ ಎಲ್ಲ ವಿಷಯವಾಗಿ ಎಕ್ಸ್ಪರ್ಟ್ಸ್ ಗೈಡೆನ್ಸ್ ಅನ್ನ ನೀಡ್ತಿದ್ದಾರೆ. ಸರಿನಾ? ಅದ ನಂತರ ಯಾವ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗ್ತಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಕಿಟ್ ಅಂತ ಕೊಡ್ತಿದ್ದಾರೆ, ಹಾಗೆ ಒಂದು ಬ್ಯಾಗ್ ಅನ್ನ ಫ್ರೀ ಆಗಿ ಕೊಡ್ತಾರೆ. ಹಾಗೆ KCET ಎಕ್ಸಾಮ್ಗೆ ನೀವು ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ಪ್ರಿಪರೇಷನ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವು ತಿಳ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ಮಾಕ್ ಟೆಸ್ಟ್ಸ್ ಅನ್ನ ನಡೆಸ್ತಾರೆ. ನಂತರ ಮಾಕ್ ಟೆಸ್ಟ್ ಅಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನ ಪಡೆದುಕೊಂಡಂತಹ 3 ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಅನ್ನು ಕೂಡ ನೀಡ್ತಾರೆ. ಅದ ನಂತರ ಈ ರಿಜಿಸ್ಟ್ರೇಷನ್ ಮಾಡಿ ಕಾರ್ಯಕ್ರಮವನ್ನ ಅಟೆಂಡ್ ಆದಂತಹ ವಿದ್ಯಾರ್ಥಿಗಳಲ್ಲಿ ಲಕ್ಕಿ ಡ್ರಾ ಮೂಲಕ ಒಬ್ಬ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿ ಅವರಿಗೆ 32 ಇಂಚಿನ ಟಿವಿಯನ್ನ ಗಿಫ್ಟ್ ಮಾಡಲಾಗುತ್ತೆ. ಇದೇ ರೀತಿ ಹಲವಾರು ಗಿಫ್ಟ್ಸ್ ಅನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ನಂತರ ವಿದ್ಯಾರ್ಥಿಗಳಿಗೆ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗೋದಕ್ಕೆ ಸಹಾಯ ಆಗಲಿ ಅಂತ ಫ್ರೀಯಾಗಿ ಬಸ್ ವ್ಯವಸ್ಥೆಯನ್ನ ಹಾಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಂತರ ರಿಜಿಸ್ಟ್ರೇಷನ್ಗೋಸ್ಕರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡೋಷ್ಟು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಏಪ್ರಿಲ್ 13ನೇ ತಾರೀಕಿಗೆ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಈ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ವಿದ್ಯಾರ್ಥಿಗಳು ಮೊದಲಿಗೆ ಸ್ಕ್ಯಾನ್ಡ್ ಕಾಪಿಯನ್ನ ತರಿಸಬೇಕು. ಸ್ಕ್ಯಾನ್ಡ್ ಕಾಪಿ ಅಂದ್ರೆ ತಿಳ್ಕೊಳ್ಳೋದಾದ್ರೆ, ಈಗ ನೀವು ಎಕ್ಸಾಮ್ ಅನ್ನ ಬರೆದಿರ್ತೀರಾ, ಎಕ್ಸಾಂಪಲ್ಗೆ ಇಂಗ್ಲಿಷ್ ಎಕ್ಸಾಮ್ ನ ಬರೆದಿದ್ದೀರಾ, ಇಂಗ್ಲಿಷ್ ಎಕ್ಸಾಮ್ ಬರೆದಿರುವಂತಹ ಆನ್ಸರ್ ಪೇಪರ್ ಬುಕ್ಲೆಟ್ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸಲಾಗುತ್ತೆ. ಇದನ್ನ ಸ್ಕ್ಯಾನ್ಡ್ ಕಾಪಿ ಅಂತ ಕರೀತಾರೆ. ಸರಿನಾ? ಯಾವ್ಯಾವ ವಿದ್ಯಾರ್ಥಿಗಳು ಈ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿರ್ತಾರೆ ಅವರಿಗೆ ಮಾತ್ರ ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಈಗ ನೀವು ಯಾವ್ಯಾವ ವಿಷಯದ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿದಿರೋ ಆ ವಿಷಯಕ್ಕೊಂದೇ ನೀವು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬಹುದು. ಈಗ ನೀವು ಇಂಗ್ಲೀಷ್ನ ಸ್ಕ್ಯಾನ್ಡ್ ಕಾಪಿನ ತರಿಸಿದ್ದೀರಾ, ಮತ್ತೆ ಮುಂದೆ ಎಕನಾಮಿಕ್ಸ್ ಅಥವಾ ಕೆಮಿಸ್ಟ್ರಿ ರಿವ್ಯಾಲ್ಯೂಯೇಷನ್ ಆಗ್ತದೆ ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನೀವು ಇಂಗ್ಲೀಷ್ ಸ್ಕ್ಯಾನ್ಡ್ ಕಾಪಿನ ತರಿಸಿದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ಒಂದೇ ನೀವು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬಹುದು. ಈ ರೀತಿ ಇರುತ್ತೆ. ಸರಿನಾ? ಅದಕ್ಕೆ ಈಗಾಗಲೇ ಹೇಳ್ತಿದ್ದೀನಿ, ಸ್ಕ್ಯಾನ್ಡ್ ಕಾಪಿಯನ್ನ ತರಿಸಿದ್ರೆ ಮಾತ್ರ ನಿಮಗೆ ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಸ್ಕ್ಯಾನ್ಡ್ ಕಾಪಿಯನ್ನ ಪಡೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ. ನಂತರ ಈ ಸ್ಕ್ಯಾನ್ಡ್ ಕಾಪಿ ಅಂತ ಹೇಳಿ ಹೇಳಿದೆ, ಆ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಂದಿನಿಂದ ಅಂದ್ರೆ ಏಪ್ರಿಲ್ 10ರಿಂದ ಅವಕಾಶ ಇರುತ್ತೆ. ಏಪ್ರಿಲ್ 16, 2024 ಸ್ಕ್ಯಾನ್ಡ್ ಕಾಪಿಗೋಸ್ಕರ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ತಿಳ್ಕೊಳ್ಳೋದಾದ್ರೆ, ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ KSEAB.karnataka.gov.in, ಈ ವೆಬ್ಸೈಟ್ ಮೂಲಕ ವಿದ್ಯಾರ್ಥಿಗಳು ಈ ಒಂದು ಸ್ಕ್ಯಾನ್ಡ್ ಕಾಪಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಬಹುದು. ನಂತರ ಅಪ್ಲಿಕೇಶನ್ ಫೀಸ್ ಏನಿದೆ ಅದು ಒಂದು ವಿಷಯಕ್ಕೆ 530 ಆಗಿರುತ್ತೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಪೇ ಮಾಡಬಹುದು. ಸರಿನಾ? ಅದರ ನಂತರ ಈ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ವಿದ್ಯಾರ್ಥಿಗಳು ಒಂದು ಇನ್ಫಾರ್ಮೇಶನ್ ಹೇಳಬೇಕು. ಏನಂತ ಹೇಳಿದ್ರೆ, ಸ್ಕ್ಯಾನ್ಡ್ ಕಾಪಿ ಅಪ್ಲೈ ಮಾಡ್ತೀರಾ, ಅದರಿಂದ ಸ್ಕ್ಯಾನ್ಡ್ ಕಾಪಿ ನಿಮ್ಗೆ ಸಿಗುತ್ತೆ. ಸ್ಕ್ಯಾನ್ಡ್ ಕಾಪಿ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಅದರ ಡೇಟ್ಸ್ ಅನ್ನು ಕೂಡ ಹೇಳಿದ್ದಾರೆ. ಏಪ್ರಿಲ್ 14ರಿಂದ ಏಪ್ರಿಲ್ 19 ವಿದ್ಯಾರ್ಥಿಗಳು ಈ ಒಂದು ಸ್ಕ್ಯಾನ್ಡ್ ಕಾಪಿಗೆ ಏನು ಅಪ್ಲೈ ಮಾಡಿರ್ತೀರಾ ಅದರಿಂದ ಸ್ಕ್ಯಾನ್ಡ್ ಕಾಪಿಯನ್ನ ನಮ್ಮ ಶಿಕ್ಷಣ ಇಲಾಖೆಯವರು ಪ್ರೊವೈಡ್ ಮಾಡ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅದು ಹೇಳಿದ್ನಲ್ವಾ, ಏಪ್ರಿಲ್ 14ರಿಂದ ಏಪ್ರಿಲ್ 19 ಅವಕಾಶ ಇರುತ್ತೆ. ಅದರೊಳಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದರ ನಂತರ ವಿದ್ಯಾರ್ಥಿಗಳು ಬೇಕಿದ್ರೆ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಅಪ್ಲಿಕೇಶನ್ ಹಾಕ್ಬೋದು. ನಂತರ ನೀವು ಸ್ಕ್ಯಾನ್ಡ್ ಕಾಪಿಯನ್ನ ಪಡೆದುಕೊಂಡಿದ್ರೆ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಹಾಕಲೇಬೇಕು, ರೀಟೋಟಲಿಂಗ್ ಅಪ್ಲಿಕೇಶನ್ ಆಗಬೇಕು, ಆ ರೀತಿ ಏನು ರೂಲ್ಸ್ ಇರಲ್ಲ. ನಿಮಗೆ ಇಷ್ಟ ಆದ್ರೆ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗಿಗೆ ಅಪ್ಲಿಕೇಶನ್ ಹಾಕಬಹುದು, ಇಲ್ದಾದ್ರೆ ಬಿಡಬಹುದು. ಸರಿನಾ? ನಂತರ ಈಗ ಯಾವುದಾದ್ರು ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೋಸ್ಕರ ಸ್ಕ್ಯಾನ್ಡ್ ಕಾಪಿಯನ್ನ ತರಿಸಿದ್ರೆ ಮೊದಲಿಗೆ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಕಾಲೇಜ್ನ ಲೆಕ್ಚರರ್ಸ್ ಏನಿರ್ತಾರೆ ಅವ್ರ ಹತ್ರ ಆ ಒಂದು ಸ್ಕ್ಯಾನ್ಡ್ ಕಾಪಿಯನ್ನ ತೋರಿಸಿ ಇದನ್ನ ಒಮ್ಮೆ ಚೆಕ್ ಮಾಡಿ, ಇದಕ್ಕೆ ಮತ್ತೆ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡಿಸಿ. ಸರಿನಾ? ಈಗ ನಿಮ್ಮ ಕಾಲೇಜ್ನ ಲೆಕ್ಚರರ್ ಅದನ್ನ ಚೆಕ್ ಮಾಡಿ
ಮಾರ್ಕ್ಸ್ ಬರುತ್ತೆ ಅಂತ ಹೇಳಾದ್ರೆ ಮಾತ್ರ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲಿಕೇಶನ್ ಹಾಕಬಹುದು. ನಂತರ ಮತ್ತೊಂದು ವಿಷಯ ಗಮನದಲ್ಲಿರಲಿ, ಏನಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಲ್ಲಿ ನಿಮಗೆ ಒಂದೇ ಒಂದು ಮಾರ್ಕ್ಸ್ ಚೇಂಜ್ ಆದರೂ ಕೂಡ ಅದನ್ನ ಮಾರ್ಕ್ಸ್ ಕಾರ್ಡಲ್ಲಿ ಕೊಡ್ತಾರೆ. ಅದ್ರಿಗೆ ಎಕ್ಸಾಂಪಲ್ಗೆ ಮೊದಲಿಗೆ 93 ಮಾರ್ಕ್ಸ್ ಬಂದಿದೆ, ರಿವ್ಯಾಲ್ಯೂಷನ್ ಆದ ನಂತರ ನಿಮಗೆ 94 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಕೊಡ್ತಾರೆ. ಸರಿನಾ? ಅದಕ್ಕೋಸ್ಕರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮ್ಮ ಕಾಲೇಜ್ನ ಲೆಕ್ಚರರ್ ಏನಿರ್ತಾರೆ ಅವರಿಗೊಮ್ಮೆ ಆ ಒಂದು ಸ್ಕ್ಯಾನರ್ಡ್ ಕಾಪಿನ ತೋರಿಸಿ ಮಾರ್ಕ್ಸ್ ಬರುತ್ತಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡಿಸಿ. ಅದರ ನಂತರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲೈ ಮಾಡಬಹುದು. ಈಗ ಈ ಒಂದು ರಿವ್ಯಾಲ್ಯೂಯೇಷನ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಏಪ್ರಿಲ್ 15, 2024 ಆಗಿರುತ್ತೆ. ಕೇವಲ ರಿವ್ಯಾಲ್ಯೂಯೇಷನ್ ಅಷ್ಟೇ ಅಲ್ಲ, ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಇವೆರಡಕ್ಕೂ ಕೂಡ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏಪ್ರಿಲ್ 15, 2024 ಆಗಿರುತ್ತೆ. ಲಾಸ್ಟ್ ಡೇಟ್ ಏಪ್ರಿಲ್ 20, 2024 ಆಗಿರುತ್ತೆ. ಇದರೊಳಗಡೆ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ಗೆ ಅಥವಾ ರೀಟೋಟಲಿಂಗ್ಗೆ ಅಪ್ಲಿಕೇಶನ್ ಹಾಕಬಹುದು. ಸರಿನಾ? ನಂತರ ರೀಟೋಟಲಿಂಗ್ಗೆ ಯಾವುದೇ ಫೀಸ್ ಇರೋದಿಲ್ಲ. ಬಟ್ ರಿವ್ಯಾಲ್ಯೂಯೇಷನ್ಗೆ ಒಂದು ವಿಷಯಕ್ಕೆ 1670 ರೂಪಾಯಿ ಫೀಸ್ ಇರುತ್ತೆ. 1670 ರುಪೀಸ್ ಫೀಸ್ ಇರುತ್ತೆ ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಒಂದು ವಿಷಯಕ್ಕೆ. ಸರಿನಾ? ಇದಿಷ್ಟು ವಿಷಯಗಳಾಯಿತು. ಈಗ ರಿವ್ಯಾಲ್ಯೂಯೇಷನ್ ಅಂದ್ರೇನು ಹಾಗೆ ರೀಟೋಟಲಿಂಗ್ ಅಂದ್ರೇನು ಅಂತ ತಿಳ್ಕೊಳ್ಳೋದಾದ್ರೆ, ರಿವ್ಯಾಲ್ಯೂಯೇಷನ್ ಅಂದ್ರೆ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಪೇಪರ್ ಈಗಾಗಲೇ ಇವ್ಯಾಲ್ಯೂಯೇಟ್ ಮಾಡಿ ಅಂದರೆ ಚೆಕ್ ಮಾಡಿ ನಿಮಗೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಈಗ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದರೆ ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದಕ್ಕೆ ಈ ಹಿಂದೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಕನ್ಸಿಡರ್ ಮಾಡಲ್ಲ. ಆ ಆನ್ಸರ್ ಪೇಪರ್ನ ಮತ್ತೊಮ್ಮೆ ಸಂಪೂರ್ಣವಾಗಿ ಚೆಕ್ ಮಾಡಲಾಗುತ್ತೆ. ಪ್ರತಿ ಆನ್ಸರ್ಗೆ ನೀವು ಬರೆದಿರೋಂತಹ ಉತ್ತರವನ್ನು ಚೆಕ್ ಮಾಡ್ತಾರೆ, ಮತ್ತೆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ. ಅದರ ನಂತರ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೌಂಟ್ ಮಾಡಿ ನಿಮಗೆ ತಿಳಿಸ್ತಾರೆ. ಇದು ರಿವ್ಯಾಲ್ಯೂಯೇಷನ್. ನೀವೀಗ ರೀಟೋಟಲಿಂಗ್ಗೆ ಅಪ್ಲೈ ಮಾಡಿದರೆ ಅದರಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ನೀವು ರೀಟೋಟಲಿಂಗ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಪೇಪರ್ ಏನಿದೆ ಅದು ಆಲ್ರೆಡಿ ಏನು ಚೆಕ್ ಆಗಿದೆ ಅದನ್ನು ಮತ್ತೆ ಚೆಕ್ ಮಾಡಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಮೊದಲನೇ ಕ್ವಶನ್ ಅದಕ್ಕೆ ಆನ್ಸರ್ ಬರೆದಿದ್ದೀರಾ, ಅದಕ್ಕೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಎರಡನೇ ಕ್ವಶನ್ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ ಅಂತ ಮಾರ್ಕ್ಸನ್ನು ಆಲ್ರೆಡಿ ಏನು ಅಲಾಟ್ ಮಾಡಿರ್ತಾರೆ ಅದೇ ಮಾರ್ಕ್ಸ್ ಇರುತ್ತೆ. ಈಗ ಆ ಮಾರ್ಕ್ಸನ್ನು ಆ್ಯಡ್ ಮಾಡಿ ಅಂದರೆ ಕೌಂಟ್ ಮಾಡಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಇದನ್ನು ರೀಟೋಟಲಿಂಗ್ ಅಂತ ಕರೀತಾರೆ. ಸರಿನಾ? ಮತ್ತೊಮ್ಮೆ ಚೆಕ್ ಮಾಡೋದಿಲ್ಲ. ನಿಮಗೆ ಅಲಾಟ್ ಆಗಿರುವಂಥ ಮಾರ್ಕ್ಸ್ ಏನಿದೆ ಆಲ್ರೆಡಿ ಅಲಾಟ್ ಆಗಿರುವಂಥ ಮಾರ್ಕ್ಸ್ ಅದನ್ನು ಮತ್ತೊಮ್ಮೆ ಕೌಂಟ್ ಮಾಡಿ ನಿಮಗೆ ಫೈನಲಿ ಏನು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿ ಇದೆಯಾ ಅಥವಾ ಇಲ್ವಾ ಇದನ್ನು ಚೆಕ್ ಮಾಡ್ತಾರೆ. ಇದನ್ನೇನು ಕರಿತೀವಿ? ರೀಟೋಟಲಿಂಗ್ ಅಂತ ಕರಿತೀವಿ. ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.